ಈ ವಿಡಿಯೋದಲ್ಲಿ ಗಾಡಿ ಬಗ್ಗೆ ಏನೇನು ಫ್ಲಾಸ್ ಇದೆ ಎಲ್ಲದೂ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಸೊ TVS ಡೈಹಾರ್ಡ್ ಫ್ಯಾನ್ಸ್ ಯಾರು ಇದ್ರೆ ದಯವಿಟ್ಟು ಈ ವಿಡಿಯೋನ ನೋಡೋಕ್ಕೆ ಹೋಗ್ಬೇಡ್ರಿ. ನಮಸ್ಕಾರ ಬಾಯ್ಸ್ ಆ್ಯಂಡ್ ಗರ್ಲ್ಸ್, ಇನ್ನೊಂದು ವಿಡಿಯೋಗೆ ಸುಸ್ವಾಗತ. ನಾವಿವತ್ತು ರಿವ್ಯೂ ಮಾಡ್ತಾ ಇರೋ ಗಾಡಿ ಬಂದು ಒಂದು ಇಂಡಿಯನ್ ಪ್ರೈಡ್ ಅಂತಾನೆ ಹೇಳ್ಬೋದು. ಈ ಗಾಡಿನ ನಾನು ತುಂಬಾ ದಿವಸದಿಂದ ರಿವ್ಯೂ ಮಾಡ್ಬೇಕಂತ ಅನ್ಕೊಂಡಿದ್ದೆ, ಫೈನಲಿ ಸಿಕ್ಕಿದೆ. ವೆರಿ ಇಂಟ್ರೆಸ್ಟಿಂಗ್ ಬಟ್ ಐ ಡೋಂಟ್ ಕೇರ್. ಹೆಂಗಿದೆ ಓಪನಿಂಗ್ ಥ್ರಿಲ್ಲು. ಸೊ ಗೈಸ್, ಇಲ್ಲಿದೆ ನೋಡಿ RTR 310. ಇದು ಬಂದು ಟಾಪ್ ಮಾಡಲು. ಈ ಗಾಡಿಯ ಆನ್ ರೋಡ್ ಪ್ರೈಸ್ ಬಂದು 4,06,000 ಆಗುತ್ತೆ. ಒಟ್ಟು RTR 310 ಅಲ್ಲಿ 3 ವೇರಿಯಂಟ್ ಬರುತ್ತೆ. ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ನಾರ್ಮಲ್ ಒಂದು ಬೇಸ್ ವೇರಿಯಂಟ್, ಇನ್ನೊಂದು ಮಿಡ್ ವೇರಿಯಂಟ್, ಇದು ಟಾಪ್ ವೇರಿಯಂಟ್. ನಿಮಗೆ ನಾರ್ಮಲ್ ಬೇಸ್ ವೇರಿಯಂಟ್ ಅಲ್ಲಿ ಡೈನಾಮಿಕ್ ಕಿಟ್ ಅಲ್ಲಿ, ಡೈನಾಮಿಕ್ ಪ್ರೋ ಕಿಟ್ ಅಲ್ಲಿ ಏನಪ್ಪ ಮೇಜರ್ ಡಿಫ್ರೆನ್ಸ್ ಅಂದ್ರೆ, ನಿಮಗೆ ಬೇಸ್ ವೇರಿಯಂಟ್ ಅಲ್ಲಿ ಯಾವುದೇ ರೀತಿಯಾದಂತಹ ಅಡಿಷನಲ್ ಫೀಚರ್ಸ್ ಇರಲ್ಲ. ಡೈನಾಮಿಕ್ ಕಿಟ್ ಅಲ್ಲಿ ಬಂದ್ರೆ ನಿಮಗೆ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಇರುತ್ತೆ, ಅಡ್ಜಸ್ಟೇಬಲ್ ಸಸ್ಪೆನ್ಷನ್ ಬರುತ್ತೆ, ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಬರುತ್ತೆ. ವಾಟ್ ನಾನ್ಸೆನ್ಸ್ ಇಟ್ ಈಸ್. TVS ಅಲ್ಲಿ RTR ಅಂದ್ರೆ ರೇಸಿಂಗ್ ಥ್ರಾಟಲ್ ರೆಸ್ಪಾನ್ಸ್ ಅಂತ. ರೇಸಿಂಗ್ ಥ್ರಾಟಲ್ ರೆಸ್ಪಾನ್ಸ್ ಅಂತ ಹೇಳೋ ಮಾತಿಗೆ ಕರೆಕ್ಟ್ ಆಗಿ ಜಸ್ಟಿಫೈ ಮಾಡುತ್ತೆ ಈ ಗಾಡಿ ಅಂತೂ. ಈ ಗಾಡಿ ಆ್ಯಂಗಲ್ ಅಲ್ಲಿ ನೋಡ್ಬಿಟ್ರೆ ಮಾತ್ರ ಯಾವುದೇ ಕಾರಣಕ್ಕೂ ಇದೊಂದು ನಾರ್ಮಲ್ 300cc ಗಾಡಿ ಅಂತ ಅನ್ಸೋದೇ ಇಲ್ಲ. ಯಾವುದೋ 800-900cc ಗಾಡಿ ಅಷ್ಟು ಬಲ್ಕ್ ಆಗಿದೆ, ಅಷ್ಟು ದೊಡ್ಡ ಕಾಣುತ್ತೆ. ಅವ್ರು ಯಾವ ಟೈಮಲ್ಲಿ ಏನ್ ಮಾತಾಡ್ತಾರೋ ಅವ್ರಿಗೆ ಜ್ಞಾನನೇ ಇಲ್ಲ ಅವ್ರಿಗೆ. ಇನ್ನು ಫ್ರಂಟ್ ಅಲ್ಲಿ ನೋಡಿದ್ರೆ ಮಾತ್ರ ಸೈಕ್ ಆಗಿರೋ ಒಂದು LED DRLs ನ ಕೊಟ್ಟಿದ್ದಾರೆ. ಲಿಟ್ರಲಿ ಕಳೆದೋಗ್ಬಿಟ್ಟೆ ಗುರು ನಾನಂತೂ ಈ DRL ಡಿಸೈನ್ಸ್ಗೆ. ಇಲ್ಲಿ ನೀವು ನೋಡ್ಬೋದು ಇಂಡಿಯನ್ ಫ್ಲಾಗ್ ನ ಕೊಟ್ಟಿದ್ದಾರೆ. ನನಗೆ TVS ಗಾಡಿಗಳಲ್ಲಿ ಇದ್ದೇ ಗುರು ತುಂಬಾನೇ ಇಷ್ಟ ಆಗೋದು. ಬೈ ಡೈರೆಕ್ಷನಲ್ ಕ್ವಿಕ್ ಶಿಫ್ಟರ್ ಮಾತ್ರ ಕ್ರೇಜಿ ಬೀಳ್ತಾ ಇದೆ. ಕಾರ್ನರಿಂಗ್ಸ್ ನೋಡ್ರಿ ಹೆಂಗ್ ಮಾಡ್ಬೋದು ಗಾಡಿಲಿ. ಈ ಗಾಡಿಲಿ ನಿಮಗೆ ಮಿಚಲಿನ್ ರೋಡ್ 5 ಟೈರ್ಸ್ ನ ಕೊಟ್ಟಿದ್ದಾರೆ. ಫ್ರಂಟ್ ಅಲ್ಲಿ ಬಂದು ನಿಮಗೆ 110 ಸೆಕ್ಷನ್ ಟೈರ್ಸ್ ನ ಕೊಟ್ಟಿದ್ದಾರೆ. ಇನ್ನ ಬ್ಯಾಕ್ ಅಲ್ಲಿ ಬಂದ್ರೆ ನಿಮಗೆ 150 ಸೆಕ್ಷನ್ ಟೈರ್ಸ್ ನ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ಬಂದ್ರೆ ನಿಮಗೆ ಟ್ರೆಲಿಸ್ ಫ್ರೇಮ್ ಚಾಸಿಸ್ ನ ಕೊಟ್ಟಿದ್ದಾರೆ. ಇದು ಕೂಡ ಸ್ಪ್ಲಿಟ್ ಫ್ರೇಮ್, ಸೇಮ್ KTM ತರನೇ. ಹಿಂದಿನ ಪೋರ್ಷನ್ ಬಂದು ಫುಲ್ ಅಲ್ಯೂಮಿನಿಯಂ, ಮುಂದೆ ಇರೋದು ಸ್ಟೈನ್ಲೆಸ್ ಸ್ಟೀಲ್. ಇಲ್ಲಿ ನಿಮಗೆ TVS ಒಂದು ಕುದುರೆ ಹಾರ್ತಾ ಇರೋ ಲೋಗೋ ಇದೆ. ಬಟ್ ಈ ಕಡೆಯಿಂದ ಎಲ್ಲ ಗಾಡಿ ನೋಡ್ಕೊಂಡು ಹಿಂದೆ ಬಂದು ಈ ಟೈಲ್ ಲೈಟ್ ನ ನೋಡ್ಬಿಟ್ರೆ ಬೇಜಾರಾಗಿ ಹೋಗ್ಬಿಡುತ್ತೆ. ಯಾವ ದರಿದ್ರ ನನ್ನ ಮಗ ಈ ಟೈಲ್ ಲೈಟ್ ನ ಡಿಸೈನ್ ಮಾಡ್ದ ಅಂತ. ಇದನ್ನೇ ಇಲ್ಲಿ ಕೆಳಗೆ ಕೊಡೋ ಬದಲು ಮೇಲ್ ಕೊಟ್ಟಿದ್ರೆ ಸಕ್ಕಲ ಕಾಣೋದು ಲಿಟ್ರಲಿ. ಕಾಯ್ಕೊಂಡ್ ತಿಂತಿದ್ವಿ, ತಿರ್ಕೊಂಡ್ ತಿನ್ನೋಂಗ್ ಮಾಡ್ಬಿಟ್ಟ. ಈ ಇಂಜಿನ್ ಬಂದು ರಿವರ್ಸ್ ಇನ್ಕ್ಲೈಂಡ್. ಈಗ ನೋಡು ನಮ್ ಗಾಡಿ ಎಲ್ಲ ಏನಾಗುತ್ತೆ, ಏರ್ ಇಂಟೇಕ್ ಹಿಂಗ್ ತಗೊಳುತ್ತೆ, ಇಲ್ಲಿಂದ ಎಕ್ಸಾಸ್ಟ್ ಪೈಪ್ ಹೋಗುತ್ತೆ. ಇದು ರಿವರ್ಸ್ ಇನ್ಕ್ಲೈಂಡ್ ಇಂಜಿನ್. ಫ್ರಂಟ್ ಇಂದ ಏರ್ ಇಂಟೆಕ್ ತಗೊಳುತ್ತೆ, ಅವಾಗ ಸ್ಪೇಷಿಯಸ್ ಆಗಿ ಸಿಗುತ್ತೆ. ಇಂಜಿನಿಗೆ ಬ್ರೀದಿಂಗ್ ಚೆನ್ನಾಗಿರುತ್ತೆ. ಇಲ್ಲಿಂದ ಔಟ್ಲೆಟ್, ಎಕ್ಸಾಸ್ಟ್ ಇಲ್ಲಿಂದ ಹೋಗುತ್ತೆ. ಪಿಂಡ ಯಾವ ಅರ್ಥವಾಗುತ್ತದೆ. ಹಂಗೆ ನೋಡಿದ್ರೆ ನಮ್ಮ ಇಂಡಿಯನ್ ಬೈಕಿಂಗ್ ಕಮ್ಯುನಿಟಿಗೆ ಒಂದು ಪವರ್ಫುಲ್ ಮೆಷಿನ್ಸ್ನ ಇಂಟ್ರೊಡ್ಯೂಸ್ ಮಾಡಿಸಿದೆ TVS ಅವರು. ಫಸ್ಟ್ 2005 ಅಲ್ಲಿ RTR 150 ಅಂತ ಲಾಂಚ್ ಮಾಡಿದ್ರು. ಅದಾದ್ಮೇಲೆ 2008 ಅಲ್ಲಿ RTR 160 ನ ಲಾಂಚ್ ಮಾಡಿದ್ರು. ಅದೇ ಡಿಸೈನ್ ನ ಇಟ್ಕೊಂಡು ಹೈಯರ್ CCಲಿ 2011 ಅಲ್ಲಿ RTR 180 ಅಂತ ಲಾಂಚ್ ಮಾಡಿದ್ರು. RTR 180 ಬಂದಾಗಂತೂ ಮಾರ್ಕೆಟ್ ನ ಧೂಳೆಪ್ಸ್ಬಿಟ್ಟಿತ್ತು ಅನ್ಕೊಳ್ರಿ. ನಾವೆಲ್ಲ ಎಲ್ಲಿ ನೋಡಿದ್ರು ಅವಾಗ ಅದೇ ಗಾಡಿಗಳು, ಅದರಲ್ಲೂ ವೈಟ್ ಕಲರ್ ಅಂತೂ ನೋಡಿ ನಾನು ಸೈಕಾಗಿ ಹೋಗ್ಬಿಟ್ಟಿದ್ದೆ. ಏನ್ ಗುರು ಹಿಂಗಿದೆ ಈ ಗಾಡಿ ಅಂತ. ಅವಾಗೆಲ್ಲ ವೀಲಿ ಮಷೀನ್ ಅಂತ ಕರಿತಿದ್ವಿ ನಾವು ಅದನ್ನ. ಇನ್ನು ಇಲ್ಲಿ ಬಂದ್ರೆ ನಿಮಗೆ ಒಂದು 11 ಲೀಟರ್ಸ್ ಆಫ್ ಫ್ಯೂಯಲ್ ಟ್ಯಾಂಕ್ ನ ಕೊಟ್ಟಿದ್ದಾರೆ. ನೋಡಕ್ಕೆ ಸಿಕ್ಕಾಪಟ್ಟೆ ಹ್ಯೂಜ್ ಆಗಿದೆ, ಬಟ್ ಇದು ಅಷ್ಟೊಂದು ದೊಡ್ಡಕ್ಕಿಲ್ಲ. 11 ಲೀಟರ್ಸ್ ಅಷ್ಟೇ ಇರೋದು. ಒಂದು 28 ಬರುತ್ತಾ? RTR 310 ಅಣ್ಣ 310 ಮೈಲೇಜ್ ಬರುತ್ತೆ. ಒಂದು 28-30 ಹೋಗುತ್ತೆ. 150 ದೊಡ್ಡ ಇದೆ ಅಲ್ಲ ಗಾಡಿ. ಅನ್ಸುತ್ತಾ ನಿಮಗೆ ಒಂದು 300cc ಇದು ಅಂತ? ಫ್ಲಾಶ್ ಬ್ಯಾಕ್. ಯಾವ್ದೋ 800-900cc ಗಾಡಿ ಅಷ್ಟು ಬಲ್ಕ್ ಆಗಿದೆ, ಅಷ್ಟು ದೊಡ್ಡ ಕಾಣುತ್ತೆ. ಜನ್ಮಕ್ಕೆ ಹೋಗೋ. ಇದರಲ್ಲಿ ಕಿಲ್ ಸ್ವಿಚ್ ನ ನೋಡ್ಬೋದು ನೀವು, ತುಂಬಾನೇ ಯೂನಿಕ್ ಆಗಿ ಕೊಟ್ಟಿದ್ದಾರೆ. ಗಂಟಲಲ್ಲಿ ಕಿರಿಕಿರಿ, ವಿಕ್ಸ್ ನ ಮಾತ್ರೆ ತಗೊಳ್ಳಿ, ಕಿರಿಕಿರಿ ದೂರಗೊಳಿಸಿ. ಬನ್ನಿ ಗಾಡಿ ಪವರ್ನ ಒಂದ್ಸತಿ ಲಾಂಚ್ ಮಾಡಿ ಚೆಕ್ ಮಾಡೋಣ. ಸೊ fasten your seat belts. ವೀಲಿನೇ ಪಾಪ್ ಆಗುತ್ತೆ ಗುರು ಗಾಡಿ ಫುಲ್ ಇಟ್ರೆ. ಕ್ರೇಜಿ ಪವರ್ ಇದೆ ಅನ್ಕೊಳ್ರಿ ಮಾತ್ರ ಗಾಡೀಲಿ. ರಾಕೆಟ್ ಹೋದಂಗೆ ಹೋಗುತ್ತೆ ಗುರು. ಮೊದಲೇ TVS ಅವ್ರು ಕೇಳಬೇಕಾ, ಹೇಳಿ ಮಾಡಿಸಿದ ಗಾಡಿಗಳು ರೇಸಿಂಗಿಗೆ. ಲಿಟ್ರಲಿ ಫಸ್ಟ್ ಗೇರಲ್ಲಿ ಜೋರಾಗಿಟ್ರೆ ಗಾಡಿ ಎದ್ದು ನಿಂತ್ಕೊಂಡ್ಬಿಡುತ್ತಂಗೆ.
ಆಕ್ಸಿಡೆಂಟ್ ಆದ್ಮೇಲೆ ಲಾಲಿಪಾಪ್ ತಿನ್ಬೇಕು. ನೋಡ್ರಿ ನಾನು R15 V4M ವಿಡಿಯೋ ಮಾಡಿದ್ನಲ್ಲ ಅಣ್ಣಂದೆ. ಇವನ್ ಬ್ಲಾಗ್ಸಲ್ಲಿ ಇವನ್ಕಿಂತ ಜಾಸ್ತಿ ನಾನೇ ಇದ್ದೀನಿ. ಸೊ ವಾಯ್ಸ್ ನಾನು ಆವಾಗಲೇ ಹೇಳ್ದಂಗೆ ಇವನ್ ವೀಡಿಯೋಸಲ್ಲಿ ಇವನ್ಕಿಂತ ಜಾಸ್ತಿ ನಾನೇ ಇದ್ದೀನಿ. ಸೊ ನಾನು ನನ್ನ ಅಪ್ಕಮಿಂಗ್ ಫ್ಯೂಚರ್ ಬ್ಲಾಗಿಂಗಲ್ಲಿ ಮಾಡಬೇಕು ಅಂತ ಇದ್ದೀನಿ. ನನಗಿನ್ನೂ ಆದರೆ ಏನು ಮಾಡಬೇಕು ಅನ್ನೋ ಅದು ಕ್ಲಾರಿಫಿಕೇಷನ್ ಸಿಕ್ಕಿಲ್ಲ. ಲೈಕ್ ಮೋಟೋ ವ್ಲಾಗಿಂಗ್ ಮಾಡಬೇಕಾ ಅಥವಾ ಡೈಲಿ ವ್ಲಾಗ್ಸ್ ಮಾಡಬೇಕಾ ಅಥವಾ ಪ್ಲೇಸಸ್ ವಿಸಿಟ್ ಮಾಡಬೇಕಾ, ಐ ಡೋಂಟ್ ನೋ. ಐ ನೀಡ್ ಟು ಗೆಟ್ ಟು ದ ಪಾಯಿಂಟ್ ವಿಚ್ ಐ ಶುಡ್ ಡೂ ರೈಟ್. ಪಾ ಫಿದಾ ಆಗೋದೆ ಇದಕ್ಕೆ. ಇದರಲ್ಲಿರೋ ಪವರ್ ಆಗಲಿ ನೋಡಿ, ಸುಮ್ಮನೆ ಕೊಟ್ಟರೆ ಆಡ್ತಾ ಇರುತ್ತೆ. ಬ್ರೇಕಿಂಗ್ ಮಾತ್ರ ಟಾಪ್ ನಾಚ್ ಅಂತ ಹೇಳ್ಬೋದು ಈ ಗಾಡೀಲಿ. ಇದರಲ್ಲಿ ನಿಮಗೆ ಫ್ರಂಟಲ್ಲಿ 300mm ಡಿಸ್ಕ್ನ ಕೊಟ್ಟಿದ್ದಾನೆ. ಇದು ಬಂದು ಬೈಬ್ರೇದು. ಇನ್ನು ಬ್ಯಾಕಲ್ಲಿ ಬಂದರೆ 240mm ಡಿಸ್ಪ್ಲೇಟ್ಸ್ನ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ನನ್ನ ಪ್ರೀತಿಯ ಮದನಿಗೆ, ನನ್ನ ಫ್ರೆಂಡಿಗೆ ನನಗೆ ಈ ಗಾಡಿ ಕೊಟ್ಟಿದ್ದು ವೀಡಿಯೋ ಮಾಡೋಕ್ಕೆ. ಆ್ಯಕ್ಚುಲಿ ಅವನು ಕೊಟ್ಟ ನನಗೆ, ಲೈಕ್ ಹೋಗ್ಬಿಟ್ಟು ನೀನು ಏನಾರು ಇದ್ರೆ ಮಾತಾಡ್ಕೊಂಬಾ ಅಂತ. ನಾನೇನು ಮಾತಾಡಿ ನಂಗೆ ಗೊತ್ತಿಲ್ಲ. ಅದು ನೋಡಿದ್ಮೇಲೆ ಅವನೇ ಬೈತಾನೆ, ಏನೋ ಮಾತಾಡಿದ್ಯಲ್ಲೇ ಅಂತ. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಮಗ. ಹಿಂಗೆ ಕಂಟಿನ್ಯೂ ಮಾಡ್ತಾಯಿರು, ಒಳ್ಳೊಳ್ಳೆ ಗಾಡಿನ ರಿವ್ಯೂ ಮಾಡ್ತಾಯಿರು. ನಾನು ನಿನ್ನ ಜೊತೆ ಇರ್ತೀನಿ. A few moments later. ಇನ್ನು ಸ್ಪೀಡೋಮೀಟರ್ ಕಡೆ ಬಂದರೆ ನಿಮಗೆ ಒಂದು ಫುಲ್ TFT ಡಿಸ್ಪ್ಲೇನ ಕೊಟ್ಟಿದ್ದಾರೆ. ಆನ್ ಮಾಡ್ತಿದ್ದಂಗೆ ನೋಡ್ಬೋದು ನೀವು TVS ರೇಸಿಂಗ್ ಅಂತ ಬರುತ್ತೆ. ಕೀ ಆನ್ ಮಾಡ್ತಿದ್ದಂಗೆ ನೋಡ್ಬೋದು ನೀವು ವೇರಿಯರ್ ಗೇರ್ಸ್ ಅಂತ ಬರುತ್ತೆ. ಇದು ಬಂದು ಟಾಪ್ ಎಂಡ್ ಮಾಡಲಾಗಿರೋದ್ರಿಂದ ನಿಮಗೆ ಇದರಲ್ಲಿ 5 ರೈಡಿಂಗ್ ಮೋಡ್ಸ್ ಬರುತ್ತೆ. ಇಲ್ಲಿ ನೀವು ನೋಡ್ಬೋದು ಅರ್ಬನ್, ರೈನು, ಸ್ಪೋರ್ಟು, ಟ್ರ್ಯಾಕ್ ಮತ್ತು ಸೂಪರ್ ಮೋಟೋ ಅಂತ. ಸೂಪರ್ ಮೋಟೋಲ್ಲಿ ನಿಮಗೆ ರೇರ್ ABS ಆಫ್ ಆಗುತ್ತೆ ಮತ್ತು ಟ್ರಾಕ್ಷನ್ ಕಂಟ್ರೋಲ್ ಆಫ್ ಆಗುತ್ತೆ. ಈ ಗಾಡಿ ಬಂದು ಸ್ಪೋರ್ಟ್ಸ್, ಟ್ರ್ಯಾಕ್ ಮತ್ತು ಸೂಪರ್ ಮೋಟೋ ಮಾಡಲ್ಲಿ ಫುಲ್ ಪವರ್ನ ಯುಟಿಲೈಸ್ ಮಾಡುತ್ತೆ. ಅದೇ ರೈನ್ ಮತ್ತು ಅರ್ಬನ್ ಮಾಡಲ್ಲಿ ನಿಮಗೆ ಒಂದು 70% ಅಷ್ಟು ಪವರ್ನ ಅಷ್ಟೇ ಯುಟಿಲೈಸ್ ಮಾಡುತ್ತೆ. ಒಂದು ಸೂಪರ್ ಬೈಕಲ್ಲಿ ಏನೇನು ಫೀಚರ್ಸ್ ಕೊಡ್ತಾನೆ ಅದೆಲ್ಲನೂ ಲೋಡ್ ಮಾಡಿ ಬಿಸಾಕ್ಬಿಟ್ಟಿದ್ದಾನೆ ಅನ್ಕೊಳ್ರಿ ಗಾಡೀಲಿ. ನೀವು ಇಲ್ಲಿ ನೋಡ್ಬೋದು ಕ್ಲೈಮೇಟ್ ಕಂಟ್ರೋಲ್ ಸೀಟ್ಸ್ ಅನ್ನಲ್ಲ, ಈಗ ಫುಲ್ ಹೈಗೆ ಇಟ್ಟಿದ್ದೀವಿ ನಾವು. ಇಲ್ಲಿ ಸೀಟ್ಸ್ ಫುಲ್ಲು ಬಿಸಿ ಆಗ್ತಾ ಇದೆ. ಅದೇ ಈಗ ಕಮ್ಮಿ ಮಾಡಿ ಕೂಲ್ ಮಾಡಿದ್ರೆ ಕೂಲ್ ಆಗುತ್ತೆ ಸೀಟ್ಸ್ ಫುಲ್. ಇದರಲ್ಲಿರೋ ಸೀಟ್ಸ್ ಯಾವ ರೇಂಜಿಗೆ ಹಾರ್ಡ್ ಆಗಿದೆ ಅಂದರೆ ನಮ್ಮ ಸ್ಕೂಲಲ್ಲಿರೋ ಬೆಂಚ್ ಕೂಡ ಇಷ್ಟೊಂದು ಹಾರ್ಡ್ ಆಗಿರಲಿಲ್ಲ. ಮುಂದೆ ಅಟ್ಲೀಸ್ಟ್ ಹೆಂಗೋ ಕುತ್ಕೊಬೋದು, ಹಿಂದೆ ಕುತ್ತವನು ಮಾತ್ರ ಸತ್ತೇ ಹೋಗ್ತಾನೆ ಲಿಟ್ರಲಿ. ಇಷ್ಟು ಚೆನ್ನಾಗಿರೋ ಗಾಡಿ ಮಾಡಿಬಿಟ್ಟು ಇದು ಯಾಕೆ ಈ ಡಬ್ಬ ಎಕ್ಸಾಸ್ಟ್ನ ಹಾಕಿದ್ದಾರೆ ಅಂತ ಈ ಗಾಡೀಲಿ ನನಗೆ ಇವತ್ತಿಗೂ ಅರ್ಥ ಆಗ್ತಾ ಇಲ್ಲ. ನಾನು ನಿಮಗೆ RR310 ವೀಡಿಯೋದಲ್ಲೂ ಎಕ್ಸಾಕ್ಟ್ ಇದನ್ನೇ ಹೇಳಿದೆ. TVS ಅವ್ರು ಇದನ್ನೊಂದು ಯಾವಾಗ ಇಂಪ್ರೂವ್ ಮಾಡ್ಕೊತಾರೋ ಗೊತ್ತಿಲ್ಲ. ಈ ಗಾಡಿನ ನೀವು ಎಷ್ಟೇ ಹೇಟ್ ಮಾಡಿದ್ರು ಈ ಗಾಡಿ ಎಲ್ಲೋ ಕಲರಲ್ಲಿ ನೋಡಿಬಿಟ್ರೆ ಫಿದಾಗೋಗ್ಬಿಡ್ತೀರಾ ಅನ್ಕೊಳ್ರಿ. ಲಿಟ್ರಲಿ ನಾನೇ ಈ ಗಾಡಿ ಈ ಕಲರಲ್ಲಿ ನೋಡಿದಾಗಿಂದ ಅಯ್ಯೋ ನಾನೊಂದು ಇಂಥದ್ದು ಗಾಡಿ ಎತ್ಕೊಂಡ್ಬಿಡೋಣ ಅನಿಸ್ತಾ ಇದೆ. ಅಷ್ಟು ಚೆನ್ನಾಗಿದೆ ಈ ಕಲರಲ್ಲಿ ಡಿಸೈನ್. ಇನ್ನು ಈ ಗಾಡಿನ 4,06,000 ಕೊಟ್ಟು ತಗೊಳೋದು ವರ್ತಿದ್ಯಾ ಅಂತ ನನಗೇನಾರು ನೀವು ಕೇಳಿದ್ರೆ, ಪವರ್ ಫಿಗರ್ಸ್ನ ಒಂದು ತೆಗ್ದಿಟ್ಟು ತಗೊಂತೀರಾ ಅಂದರೆ ತುಂಬಾನೇ ಚೆನ್ನಾಗಿದೆ ಗಾಡಿ, ಆರಾಮಾಗಿ ತೊಗೊಬೋದು. ಇಲ್ಲ ನೀವೇನಾದ್ರು ನಂತರ ಸೈಕೋ ಆಗಿದ್ರೆ ಪವರೇ ಬೇಕು ಅನ್ನೋದಿದ್ರೆ ಈ ಗಾಡಿನ ತೊಗೊಳಕ್ಕೆ ಹೋಗ್ಬೇಡ್ರಿ. ನಿಮಗೆ ಪವರ್ ಜಾಸ್ತಿ ಇರೋಂಥ ಗಾಡಿಗಳು ಬೇಜಾನಿದೆ ಇದ್ಬಿಟ್ರು. ಜನ್ಮಕ್ಕೆ ಹೋಗೋ ಇನ್ನೇನು ಹೊಸ ವರ್ಷ ಬಂತು, ಎಲ್ಲರೂ ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀರಾ. ಲೈಫ್ ಒಂಥರ ರೇಸ್ ಇದ್ದಂಗೆ, ಹಿಂದೆ ತಿರುಗಿ ನೋಡ್ದಂಗೆ ಹೋಯ್ತಾ ಇರಬೇಕು. ಹಿಂದೆ ಬಿದ್ದುಬಿಟ್ನಲ್ಲ, ಅಯ್ಯೋ ಸ್ಕಿಡ್ ಆಗಿಬಿಟ್ನಲ್ಲ, ಅಯ್ಯೋ ಹಂಗಾಗೋಯ್ತಲ್ಲ ಅಂತ ಯೋಚನೆ ಮಾಡ್ಕೊಂಡು ಕುತ್ಕೊಂಡ್ರೆ ನಮಗಿಂತ ಮುಂದೆ ಹೋಗ್ತಿರ್ತಾರೆ ಎಲ್ರು. ಇಲ್ಲಿ ಎಲ್ಲರೂ ಬೀಳವ್ರೆ, ಎಲ್ಲರೂ ಹೇಳವ್ರೆ, ಎದ್ದು ಓಡ್ತಿರ್ಬೇಕಷ್ಟೇ. ಎಲ್ಲರ ಲೈಫಲ್ಲಿ ಸೋದು ಮಾಮೂಲಿ, ಬೋದಾಗಿ ಚಿಲ್ ಮಾಡು ಯಾರೇ ಬರಲಿ. ಚೇಂಜಸ್ ಮಾಡ್ಕೊಳಕ್ಕಾದ್ರೆ ಮಾಡ್ಕೊಳ್ಳಿ ಒಳ್ಳೆ ರೀತಿಲಿ. ಪಾರ್ಟಿ ಮಾಡುವಾಗ ಹುಷಾರಾಗಿರ್ರಿ. ಹೊಸ ವರ್ಷಕ್ಕೆ ಕಾಲಿಡ್ತಿದ್ದೀರಾ, ಡಿಫ್ರೆಂಟಾಗಿ ಪಾರ್ಟಿ ಮಾಡೋಕೆ ಹೋಗಿ ಆಮೇಲೆ ಹೊಸ ವರ್ಷದಲ್ಲಿ ನೀವೇ ಇಲ್ಲ ಅನ್ನೋಂಗೆ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಒಳ್ಳೆ ರೀತಿಲಿ ಪಾರ್ಟಿ ಮಾಡಿ, ಹ್ಯಾವ್ ಫನ್, ಎಂಜಾಯ್ ದ ನ್ಯೂ ಇಯರ್ ಗಾಯ್ಸ್. ಇದೇ ಥರ ಇನ್ನೊಂದು ವಿಡಿಯೋ ಜೊತೆ ಮುಂದಿನ ವರ್ಷ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಓಕೆ, ಬಾಯ್ ಗಾಯ್ಸ್.